21 ಕೋಟಿ ಡ್ರಗ್ಸ್ ಸೀಸ್ ಪ್ರಕರಣಕ್ಕೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಸ್ಯಾಂಡಲ್ವುಡ್ ನಟ ನಟಿಯರಿಗೂ ಮಾದಕ ನಂಟಿದೆಯಾ ಅನ್ನುವಂಥ ಪ್ರಶ್ನೆ. ಬಂಧಿತ ವಿದೇಶಿ ಪೆಡ್ಲರ್ ಮೊಬೈಲ್ನಲ್ಲಿ ಚಾಟಿಂಗ್ ಇರೋದು ಪತ್ತೆಯಾಗಿದೆ. ಮತ್ತೆ ಸ್ಯಾಂಡಲ್ವುಡ್ ಕನೆಕ್ಟ್ ಆಗಿದೆ ಮಾದಕ ಜಗತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡ್ರಗ್ ಪೆಡ್ಲರ್ ಮೊಬೈಲ್ನಲ್ಲಿ ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ. ಸ್ಯಾಂಡಲ್ವುಡ್ನ ಕೆಲ ನಟ ನಟಿಯರಿಗೆ ನೇರ ಸಂಪರ್ಕ ಇರೋದು ಬೆಳಕಿಗೆ ಬಂದಿರುವಂತಹ ವಿಚಾರ. ಕೆಲವು ಕಿರುತೆರೆ ನಟಿಯರಿಗೆ ಡ್ರಗ್ ಡೀಲ್ ಮಾಡಿದ್ದಾರೆ ಈ ಪೆಡ್ಲರ್. ಅದರ ಕುರಿತ ಚಾಟಿಂಗ್ಗಳು ಕೂಡ ಡ್ರಗ್ ಪೆಡ್ಲರ್ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. 21 ಕೋಟಿ ಡ್ರಗ್ಸ್ ಸೀಸ್ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ನಟಿಯರ ಹೆಸರು ತಳಕೆ ಹಾಕಿಕೊಳ್ತಾ ಇದೆ. ಈ ಹಿಂದೆಯೂ ಕೂಡ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ನಟಿಯರು ಕೂಡ ಈ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಈಗ ಮತ್ತೊಮ್ಮೆ ಅದರದೇ ಘಾಟು ಈ ಡ್ರಗ್ಸ್ ಲಿಂಕ್ ಜೊತೆಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡ್ರಗ್ ಪೆಡ್ಲರ್ ಜೊತೆ ಕಿರುತೆರೆ ನಟ ನಟಿಯರು ಚಾಟಿಂಗ್ ಮಾಡಿರುವಂತಹ ವಿಚಾರ. 4-5 ಕಿರುತೆರೆ ನಟ ನಟಿಯರು ಚಾಟ್ ಮಾಡಿರೋದು ಬೆಳಕಿಗೆ ಬಂದಿದೆ. ತನಿಖೆಯ ಸಂದರ್ಭದಲ್ಲಿ ರೊನಾಲ್ಡೋ ಜೊತೆ ನಿರಂತರವಾಗಿ ಚಾಟ್ ಮಾಡಿದ್ದಾರೆ 4-5 ಜನ ಕಿರುತೆರೆಯ ನಟ ನಟಿಯರು. ಪೆಡ್ಲರ್ ಕಾಂಟ್ಯಾಕ್ಟ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಹಿಂದೆಯೂ ಕೂಡ ಡ್ರಗ್ಸ್ ಕೇಸ್ನಲ್ಲಿ ಯಾವ ರೀತಿ ಸ್ಯಾಂಡಲ್ವುಡ್ ಲಿಂಕ್ ಇತ್ತು, ಕೆಲ ನಟಿಯರ ಹೆಸರು ಕೂಡ ಯಾವ ರೀತಿ ಕೇಳಿ ಬಂತು, ಸಿಕ್ಕಾಕೊಂಡ್ರು, ಎಲ್ಲವನ್ನ ಕೂಡ ಗಮನಿಸಿದ್ವಿ. ಮತ್ತೊಮ್ಮೆ ಡ್ರಗ್ಸ್ ಕೇಸ್ನಲ್ಲಿ ಸ್ಟಾರ್ ನಟ ನಟಿಯರ ಹೆಸರು ಏನ್ ಡೀಟೇಲ್ಸ್ ಕೊಡ್ತೀರಿ? ಏನ್ ಬೆಳವಣಿಗೆ ಆಗ್ತಾ ಇದೆ? ಶ್ರುತಿ, ಖಂಡಿತವಾಗ್ಲೂ ನ್ಯೂ ಇಯರ್ ಹತ್ರ ಬರ್ತಿದ್ದಂತೆ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಮಾದಕ ಜಗತ್ತು ಅಂದರೆ ಡ್ರಗ್ ಮಾಫಿಯಾ ಸಾಕಷ್ಟು ಆಕ್ಟಿವ್ ಆಗಿದೆ ಅನ್ನೋಂಥದ್ದು ಈಗಾಗಲೇ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಸಿಸಿಬಿ ಪೊಲೀಸರು ಕೂಡ ಒಂದು ಬೃಹತ್ ಕಾರ್ಯಾಚರಣೆಯನ್ನು ಮಾಡಿದ್ರು. ಓರ್ವ ವಿದೇಶಿ ಡ್ರಗ್ ಪೆಡ್ಲರನ್ನು ಬಂಧಿಸುವಂಥ ಕೆಲಸ ಮಾಡಿದ್ರು. ಆತನ ಬಳಿ ಬರೋಬ್ಬರಿ 21 ಕೋಟಿ ಮೌಲ್ಯದ ಡ್ರಗ್ ಪತ್ತೆಯಾಗಿತ್ತು. MDMA, ಕ್ರಿಸ್ಟಲ್ ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು. ಅದಾದ ಮೇಲೆ ಆತನ ಕಾಂಟ್ಯಾಕ್ಟ್ ಆಗಿರ್ಬೋದು, ಈತನಿಗೆ ಯಾರೆಲ್ಲ ಸಂಪರ್ಕ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕನ್ಸ್ಯೂಮರ್ಸ್ನ ಲಿಸ್ಟನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕೇಸ್ ನೇರವಾಗಿ ಸ್ಯಾಂಡಲ್ವುಡ್ಗೆ ಲಿಂಕ್ ಆಗ್ತಿರೋದು ಈಗಾಗಲೇ ಗೊತ್ತಾಗಿದೆ. ಈತನ ಜೊತೆ ಅಂದರೆ ಡ್ರಗ್ ಪೆಡ್ಲರ್ ರೊನಾಲ್ಡೋ ಜೊತೆ ಈಗಾಗಲೇ ಕಿರುತೆರೆ ನಟಿ ಸ್ಯಾಂಡಲ್ವುಡ್ನ ಕೆಲ ನಟ ನಟಿಯರು ಕಾಂಟ್ಯಾಕ್ಟ್ ಇದ್ರು. ಡ್ರಗ್ ವಿಚಾರವಾಗಿ ನಿರಂತರವಾಗಿ ಆತರ ಜೊತೆ ಚಾಟಿಂಗ್ ಮಾಡಿದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆತನ ಮೊಬೈಲನ್ನು ರಿಟ್ರೀವ್ ಮಾಡಿ ಇನ್ನೂ ಯಾರೆಲ್ಲ ಈತನಿಗೆ ಕಾಂಟ್ಯಾಕ್ಟ್ ಇದ್ದಾರೆ, ಜೊತೆಗೆ ಈತನಿಗೆ 21 ಕೋಟಿ ಮೌಲ್ಯದ ಡ್ರಗ್ ಹೇಗೆ ಬಂತು, ಎಲ್ಲಿಂದ ಈತನ ನೆಟ್ವರ್ಕ್ ಎಲ್ಲಿವರೆಗೂ ಕೂಡ ಇದೆ ಅನ್ನೋದನ್ನ ತನಿಖೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಸಾಕಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು. ಅಂದರೆ ಇಬ್ಬರು ನಟಿಯರು ಕೂಡ ಜೈಲಿಗೆ ಹೋಗಿದ್ರು, ಸಾಕಷ್ಟು ಸುದ್ದಿಯಾಗಿತ್ತು. ಜೊತೆಗೆ ಬೇರೆ ಬೇರೆ ನಟಿಯರ ವಿರುದ್ಧವೂ ಕೂಡ ಡ್ರಗ್ ತೆಗೆದುಕೊಂಡಿದ್ರು ಅನ್ನೋಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಇದಾದ ಮೇಲೆ ಮತ್ತೆ ರೀಕ್ಯಾಪ್ ಆಗ್ತಿದೆ. ಸ್ಯಾಂಡಲ್ವುಡ್ಗೆ ಈ ಒಂದು ಡ್ರಗ್ ಮಾಫಿಯಾ ನಂಟಿದೆ, ಇನ್ನೂ ಕೂಡ ಅದು ಹೋಗಿಲ್ಲ, ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇಲ್ಲಿವರೆಗೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಆ ರೀತಿ ಇಬ್ಬರು ಸ್ಟಾರ್ ನಟಿಯರು ಜೈಲಿಗೆ ಹೋಗಿ ಬಂದರೂ ಕೂಡ ಸ್ಯಾಂಡಲ್ವುಡ್ಗೆ ಈ ಒಂದು ಡ್ರಗ್ ನಂಟು ಇನ್ನೂ ಕೂಡ ತಪ್ಪಿಲ್ಲ ಅನ್ನೋದು ಸಿಸಿಬಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತದೆ. ಈಗಾಗಲೇ ಒಂದಷ್ಟು ನಟ ನಟಿಯರು ಅಂದರೆ ಕಿರುತೆರೆ ನಟ ನಟಿಯರ ಲಿಸ್ಟನ್ನು ಈಗಾಗಲೇ ಸಿಸಿಬಿ ಪೊಲೀಸರು ಪಡೆದುಕೊಂಡಿದ್ದಾರೆ. ಆತನ ವಿರುದ್ಧ ಕಾಂಟ್ಯಾಕ್ಟ್ ಇದ್ದಾರೆ, ನೇರವಾಗಿ ಕಾಂಟ್ಯಾಕ್ಟ್ ಇರೋದು. ಜೊತೆಗೆ ಚಾಟಿಂಗ್ನಲ್ಲಿ, ವಾಟ್ಸಪ್ ಚಾಟಿಂಗ್ನಲ್ಲಿ ಕಂಟಿನ್ಯೂಸ್ಲಿ ಈ ಒಂದು ಡ್ರಗ್ ಬಗ್ಗೆ ಅವರು ಮಾತನಾಡಿದ್ದಾರೆ ಅನ್ನೋಂಥದ್ದು ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಈಗಾಗಲೇ ಅವರ ಲಿಸ್ಟನ್ನು ಸಿಸಿಬಿ ಅಧಿಕಾರಿಗಳು ನೋಟ್ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಕನ್ಸ್ಯೂಮರ್ಸ್ ಲಿಸ್ಟ್ನಲ್ಲಿ ಒಂದಷ್ಟು ನಟ ನಟಿಯರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ. ಇದರ ಜೊತೆಗೆ ಈ ಒಂದು ರೊನಾಲ್ಡ್ನ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ. ಜೊತೆಗೆ ಇತ್ತೀಚೆಗೆ ಬರೋಬ್ಬರಿ 180 ಜನ ವಿದೇಶಿ ಡ್ರಗ್ ಪೆಡ್ಲರ್ಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅವರು ಕೂಡ ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಒಬ್ಬೊಬ್ಬರು 4-5 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ನ್ಯೂ ಇಯರ್ ಹತ್ರ ಬರ್ತಿದ್ದಂತೆ ಡ್ರಗ್ ಮಾಫಿಯಾ ಸಾಕಷ್ಟು ಆಕ್ಟಿವ್ ಆಗಿದ್ದು, ಅದರಲ್ಲೂ ಕೂಡ ಸ್ಟಾರ್ ನಟ ನಟಿಯರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿದೆ. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.